ಈ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಯೇಸುವನ್ನು ನಂಬಿದರೆ ನಮ್ಮ ಕುಟುಂಬದ ಅವಸ್ಥೆಗೆ ಬದಲಾವಣೆ ಉಂಟಾಗುತ್ತದೆ ಎಂದು ನಂಬಿ ಬರುವವರು ಇದ್ದಾರೆ. ಅದೇ ರೀತಿ ಬೋಧಕರು ಕೂಡ ನೀವು ಯೇಸುವನ್ನು ನಂಬಿದರೆ ನಿಮ್ಮ ಕುಟುಂಬದ ಅವಸ್ಥೆಗೆ ಬದಲಾವಣೆಯನ್ನು ದೇವರು ಮಾಡುತ್ತಾನೆಂದೇ ಬೋಧಿಸುವವರು ಈ ಕಾಲದಲ್ಲಿ ಹೆಚ್ಚಾಗಿ ಬಿಟ್ಟಿದ್ದಾರೆ. ದೇವರು ಬದಲಾವಣೆಯನ್ನು ಉಂಟು ಮಾಡುತ್ತಾನೆ. ಆದರೆ ಸತ್ಯವೇದ ಏನು ಹೇಳುತ್ತದೆ? ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅದರೊಂದಿಗೆ ಸಕಲವೂ ನಿಮಗೆ ದೊರಕುವುದೆಂದು. ಅಪೊಸ್ತಲ ಕೃತ್ಯದಲ್ಲಿ 8ನೇ 26-40 ಓದುವಾಗ ಐಥಿಯೋಪಿಯ ದೇಶದ ಕಂಚಿಕೆಯು ಟ್ಯಾಕ್ಸ್ ಕಲೆಕ್ಟರ್ ಯೆಶಾಯನ ಪ್ರವಾದನೆ ಗ್ರಂಥವನ್ನು ಓದುತ್ತಿದ್ದ. ಅವನಿಗೆ ಅರ್ಥವಾಗಲಿಲ್ಲ. ಆಗ ದೇವರಾತ್ಮನಿಂದ ಅವನ ಬಳಿಗೆ ಕಳುಹಿಸಲ್ಪಟ್ಟ ಫಿಲಿಪ್ಪನು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ಹೇಳತೊಡಗಿದಾಗ ಅವನಿಗೆ ದೇವರ ರಾಜ್ಯದ ನೀತಿಯ ಕುರಿತಾದ ನಂಬಿಕೆ ಬಂದು ಅವನು ತನ್ನನ್ನು ಸಂಪೂರ್ಣವಾಗಿ ಯೇಸುವಿಗೆ ಸಮರ್ಪಿಸಿ ಫಿಲಿಪ್ಪನ ಕೈಯಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಇಲ್ಲಿ ನೋಡಬೇಕಾದ ಅಂಶವೇನೆಂದರೆ, ಈ ಕಂಚಿಕೆಯು ಎಲ್ಲ ಧನೈಶ್ವರ್ಯ ಅಂತಸ್ತು ಉಳ್ಳವನಾಗಿದ್ದನು. ಅವನಿಗೆ ಯೇಸುವನ್ನು ನಂಬುವ ಮೂಲಕ ಇನ್ನೂ ತನ್ನ ಐಶ್ವರ್ಯವನ್ನಾಗಲಿ ಅಂತಸ್ತನ್ನಾಗಲಿ ಹೆಚ್ಚಿಸುವ ಅವಶ್ಯಕತೆ ಇರಲಿಲ್ಲ. ಆದುದರಿಂದ ನಾವು ತಿಳಿಯಬೇಕೇನೆಂದರೆ, ಪ್ರಿಯರೇ, ಧನೈಶ್ವರ್ಯಕ್ಕೋಸ್ಕರ ಯೇಸುವನ್ನು ಹಿಂಬಾಲಿಸುವುದು ತಪ್ಪು ಕಲ್ಪನೆಯಾಗಿರುತ್ತದೆ. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಅತ್ಯಾಸಕ್ತಿಯುಳ್ಳವರಾಗಿ ಯೇಸುವನ್ನು ಹಿಂಬಾಲಿಸುವ ಪ್ರಿಯರೇ.